ಬೆಳಗಿನ ಶುಭೋದಯಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಶಾಲೆಯ ಸಂಸ್ಥಾಪಕರೇ, ಕಾರ್ಯದರ್ಶಿಗಳೇ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ಮಹನೀಯರೇ, ಮುಂಭಾಗದಲ್ಲಿರುವಂತಹ ವಿದ್ಯಾರ್ಥಿ ಮಿತ್ರರೇ ಹಾಗೂ ದೇಶದ ಭವಿಷ್ಯದ ಪ್ರಜೆಗಳೇ, ಈ ಒಂದು ಕಾರ್ಯಕ್ರಮ ಬಹಳ ಒಂದು ಆದರ್ಶಪ್ರಾಯವಾದಂಥ ಕಾರ್ಯಕ್ರಮ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಾ, ತುಂಬ ಸಂತೋಷ. ಈ ರಕ್ತದಾನ ನಾವೆಲ್ಲ ಏನು ಹೇಳಷ್ಟಿರಲ್ಲ, ಯಾಕೆಂದರೆ ನೀವೆಲ್ಲ ತಿಳ್ಕೊಂಡಿದ್ದೀರಿ, ಅದೆಲ್ಲ ನಿಮಗೆ ಗೊತ್ತಿದೆ ಎಷ್ಟು ಅಮೂಲ್ಯವಾದದ್ದಿದು. ಯಾಕೆಂದರೆ ನಾವು ಕೊಡುವಂಥ ಒಂದು ಹನಿ ರಕ್ತ ಯಾರೋ ಜೀವ ಉಳಿಸುತ್ತೆ ಅಂದರೆ ಆ ಒಂದು ಮಹತ್ ಕಾರ್ಯಕ್ಕೆ ನಾವೆಲ್ಲರೂ ಸಾಥಿ ಆಗ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಹೆಮ್ಮೆ ಇರುತ್ತೆ. ಹಾಗಾಗಿ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಾ. ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ, ವಿದ್ಯಾದಾನ, ಅನ್ನದಾನ, ನೇತ್ರದಾನ ಎಲ್ಲ ನಿಮಗೆ ಗೊತ್ತಿದೆ, ಸರ್ ಹೇಳಿದರು. ಇವೆಲ್ಲ ನೀವು ತಿಳ್ಕೊಂಡಿದ್ದೀರಿ. ಮುಂದೊಂದು ದಿವಸ ನೀವು ಇನ್ನೊಂದಷ್ಟು ಜನರನ್ನು ಪ್ರೇರೇಪಿಸೋ ರೀತಿಯಲ್ಲಿ ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗಿಯಾಗ್ತಾ ಇರೋದು ಖುಷಿ ಆಗ್ತಾ ಇದೆ. ತಾವೆಲ್ಲ ನಾನೀಗ ರೋಟ್ರಿ ಸಂಸ್ಥೆಯಲ್ಲಿ ಸೇರ್ಕೊಂಡಾಗಿಂದ ನನಗೂ ಏನೋ ಒಂದು ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದು ಈ ಥರದ ಕಾರ್ಯಗಳನ್ನು ಮಾಡೋದ್ರಿಂದ ಸಮಾಜದ ಸ್ವಾಸ್ಥ್ಯವನ್ನು ನಾವು ಕಾಪಾಡಬಹುದು ಅನ್ನುವಂಥದ್ದು ತಿಳಿದು ಬಂದಿದೆ. ಮುಂದಿನ ಪ್ರಜೆಗಳು ನೀವು ಸಹ ನಿಮ್ಮ ಕೈಲಾದಂತಹ ಒಂದು ಕೆಲಸವನ್ನು ಸಮಾಜಕ್ಕೋಸ್ಕರ ನೀವು ಏನಾದರೂ ಒಂದು ಮಾಡಿ ಸಮಾಜಕ್ಕೆ ಮಾದರಿ ಆಗ್ತೀರಾ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಾನು ಆಶಿಸ್ತೀನಿ. ಹಾಗೆ ಯಾವುದೋ ಒಂದು ಮಹತ್ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೆ ಅದು ಸಾರ್ಥಕತೆ ಆಗುತ್ತೆ. ಹಣ, ಐಶ್ವರ್ಯ ಇದು ಯಾವುದು ನಮ್ಮ ಹಿಂದೆ ಬರೋದಿಲ್ಲ. ನಾವು ಇರೋ ತನಕ ನಾವು ಏನು ಮಾಡ್ತೀವಿ ಸಮಾಜಕ್ಕೆ, ನಮ್ಮ ಸುತ್ತ ಇರೋರನ್ನ ನಾವು ನಮ್ಮ ಜೊತೆ ಕರ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ಒಳ್ಳೆ ಕೆಲಸ. ಯಾಕೆಂದರೆ ಸುತ್ತ ಪರಿಸರ ಚೆನ್ನಾಗಿದ್ದರೆ, ಆರೋಗ್ಯವಾಗಿದ್ದರೆ ನಾವು ಆರೋಗ್ಯವಾಗಿರ್ತೀವಿ, ನಾವು ಖುಷಿಯಾಗಿರ್ತೀವಿ. ಸ್ನೇಹಿತರು, ಬಂಧುಗಳು ಎಲ್ಲರೂ ಚೆನ್ನಾಗಿದ್ದಾಗ ನಾವು ಖುಷಿಯಾಗಿರ್ಬೋದು. ಅವರೆಲ್ಲ ಯಾವುದೋ ಒಂದು ರೀತಿಯಲ್ಲಿ ನರಳ್ತಾ ಇದ್ದಾಗ ನಾವು ಒಂದು ಹಬ್ಬನ ಆಚರಣೆ ಮಾಡೋದಾಗ್ಲಿ ಅಥವಾ ನಾವು ಖುಷಿ ಪಡೋದಾಗ್ಲಿ ಇದು ಒಳ್ಳೆಯ ಸಮಾಜದ ಒಂದು ಲಕ್ಷಣ ಅಲ್ಲ. ಹಾಗಾಗಿ ಸಮಾಜದ ಎಲ್ಲ ರೀತಿಯಲ್ಲಿ ಒಂದು ಏಳಿಗೆಯನ್ನು ನಾವು ನೋಡಬೇಕು. ಅಂತಹ ಒಂದು ಕಾರ್ಯದಲ್ಲಿ ರೋಟ್ರಿ ಸಂಸ್ಥೆ ಬಹಳ ಹೆಚ್ಚಿನ ಕೆಲಸಗಳನ್ನು ಮಾಡ್ತಾ ಜಗತ್ತಲ್ಲಿ ಇವತ್ತು ಒಂದು ಒಳ್ಳೆಯ ಹೆಸರನ್ನು ಮಾಡಿದೆ. ಈ ರೋಟ್ರಿಯ ಒಂದು ಮಹತ್ ಕಾರ್ಯಗಳು ತುಂಬಾ ಇದೆ. ನೀವು ಚಿಕ್ಕ ಮಕ್ಕಳಲ್ಲಿ ಪಲ್ಸ್ ಪೋಲಿಯೋ, ಆ ಪೋಲಿಯೋ ಎಷ್ಟು ಜನ ನರಳಾಡ್ತಾ ಇದ್ರು, ನೀವು ಚಿಕ್ಕ ಹುಡುಗರಿದ್ದಾಗ ನೋಡಿರ್ಬೋದು. ಈಗ ಯಾರು ನಮ್ಮ ಇದರಲ್ಲಿ ಪೋಲಿಯೋಯಿಂದ ನರಳಾಡುವಂಥವ್ರು ಇಲ್ಲ. ಈಗ ತುಂಬ ಇಡೀ ಜಗತ್ತಲ್ಲೇ ಪೋಲಿಯೋ ಎರಾಡಿಕೇಟ್ ಆಗಿದೆ. ಒಂದು ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದಲ್ಲಿ ಒಂದೆರಡು ದೇಶದಲ್ಲಿ ಮಾತ್ರ ಈ ಒಂದು 4-5 ಕೇಸ್ ಇದೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಇಡೀ ವಿಶ್ವದಲ್ಲೇ ಪೋಲಿಯೋನ ನಿರ್ಮೂಲನೆ ಮಾಡಿರುವಂಥದ್ದು ಈ ರೋಟ್ರಿ ಸಂಸ್ಥೆ. ಅದಕ್ಕೆ ನಿಜವಾಗ್ಲೂ ನಾವು ಧನ್ಯವಾದಗಳನ್ನು ಹೇಳಬೇಕು. ಹೀಗೆ ಅನೇಕ ದೇಶಗಳಲ್ಲಿ ಇರುವಂತಹ ಬಡತನ ಮತ್ತು ಶಿಕ್ಷಣ, ಆರೋಗ್ಯ ಇದಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ರೋಟ್ರಿ ಸಂಸ್ಥೆ ತುಂಬ ಕೆಲಸಗಳನ್ನು ಮಾಡ್ತಾ ಇದೆ. ಮುಂದೊಂದು ದಿವಸ ನೀವು ಸಹ ಈ ಒಂದು ಸಂಸ್ಥೆಗೆ ಸೇರ್ಕೊಳ್ಳೋದ್ರ ಮುಖಾಂತರ ನೀವು ನಿಮ್ಮ ಒಂದು ಸಣ್ಣ ಸೇವೆಯನ್ನು ಮಾಡ್ತೀರಂತ ಆಶಿಸ್ತಾ ನನ್ನ ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್.